ಧನುಸ್ ರಾಶಿಯವ್ರ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಗುರು ಚೆನ್ನಾಗಿರ್ಬೇಕು ಅವ್ರ ಅವನು ಗೃಹ ಲಾಭವನ್ನ ಕೊಡ್ತಾನೆ, ಭೂಮಿ ಲಾಭವನ್ನ ಕೊಡ್ತಾನೆ. ಗುರು ಚೆನ್ನಾಗಿದ್ರೆ ಶ್ರೀ ಗುರುಭ್ಯೋ ನಮಃ. ಮಾಯಿಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಹ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವಾಸ್ತುವಿಜ್ಞಾನ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಅದರ ಜೊತೆಗೆ ಇದೇ ಜುಲೈ 12ನೇ ತಾರೀಕು ಬೆಳಗ್ಗೆ 9ರಿಂದ ಸಂಜೆ 5:30ವರೆಗೆ ನಿಗೂಢ ಪ್ರಶ್ನಶಾಸ್ತ್ರ ತರಗತಿಯನ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ತಾಂಬೂಲ ಶಾಸ್ತ್ರ, ಕವಡೆ ಶಾಸ್ತ್ರ, ರಮಲ ಶಾಸ್ತ್ರ, ಶಕುನ ಶಾಸ್ತ್ರ, ಪಂಚಾಂಗ ಪ್ರಶ್ನ, ಹೀಗೆ ಅನೇಕ ವಿಧವಾಗಿರುವಂತಹ ಪ್ರಶ್ನಾ ಭಾಗವನ್ನು ಕಲಿಸ್ಕೊಡ್ತಾ ಇದ್ದೇವೆ. ಯಾರಿಗೆಲ್ಲ ಆಸಕ್ತಿ ಇದೆ ಇದನ್ನ ಕಲಿಯುವಂಥದ್ದು ದಯವಿಟ್ಟು ನೀವು ಸಂಪರ್ಕವನ್ನ ಮಾಡಿ. ಜೊತೆಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಕಾರ್ಯಕ್ರಮಕ್ಕೆ ನಮ್ಮ ಹರ್ಷ ಅವ್ರನ್ನ ಇನ್ವೈಟ್ ಮಾಡೋಣ. ಹರ್ಷ ನಮಸ್ತೆ. ಗುರುಜಿ ನಮಸ್ತೆ. ಚೆನ್ನಾಗಿದ್ದೀರಾ ಹರ್ಷ? ಚೆನ್ನಾಗಿದ್ದೀನಿ ಗುರುಜಿ. ಈಗ ಇವತ್ತು ಅನೇಕ ಪ್ರಶ್ನೆಗಳ ಬಗ್ಗೆ ಮಾತಾಡೋಣ ಅಂತಂದೆ. ಹಾಗಾದ್ರೆ ಈ ವಾಸ್ತು ಬಗ್ಗೆ ನಿಮ್ಗಿರುವಂತಹ ಪ್ರಶ್ನೆಗಳ ಬಗ್ಗೆ ಇವತ್ತು ಮಾತಾಡೋಣ. ಕಳೆದ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯವ್ರ ಬಗ್ಗೆ ತಿಳಿಸ್ಕೊಟ್ಟಿರಿ. ಅವರು ಯಾವ ವಯಸ್ಸಿನಲ್ಲಿ ಮನೆ ಅಥವಾ ಜಮೀನ್ ತಗೊಳ್ಳೋದು, ಅವರು ಯಾವ ದಶಾ ಕಾಲದಲ್ಲಿ ಅಲ್ಲ, ಅವ್ರಿಗೆ ಯಾವ ಗ್ರಹಗಳು ಅವ್ರ ಜಾತಕದಲ್ಲಿ ಚೆನ್ನಾಗಿದ್ದಾಗ ಆ ಯೋಗ ಬರುತ್ತೆ, ಅವ್ರದ್ದು ಯಾವ ದಿಕ್ಕಲ್ಲಿ ತಗೊಂಡ್ರೆ ಒಳ್ಳೇದು ಅಂತ ತಿಳಿಸ್ಕೊಟ್ಟಿದ್ರಿ. ಹಾಗೆ ಈಗ ಧನುಸ್ ರಾಶಿಯವ್ರ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ನೋಡಿ ಹರ್ಷ, ಧನುಸ್ ರಾಶಿ ಇದೆಯಲ್ಲ, ಇದೊಂದು ಡಿವೈನ್ ರಾಶಿ ಇದು. ಆಕ್ಚುಲಿ ಇವರು ಯಾರೇನ್ ಹೇಳಿದ್ರು ಅದನ್ನ ಶ್ರದ್ಧಾ ಭಕ್ತಿಯಿಂದ ಮಾಡುವಂತಹ ಒಂದು ರಾಶಿಯವ್ರು ಹೇಳಿರ್ತಾರೆ. ಈ ಧನುಸ್ ರಾಶಿಯವ್ರಿಗೆ ಗೃಹ ನಿರ್ಮಾಣ ಮಾಡಬೇಕು, ಸೈಟ್ ತಗೋಬೇಕು ಅಂದ್ರೆ ಗುರು ಚೆನ್ನಾಗಿರ್ಬೇಕು ಅವ್ರ ಜಾತಕದಲ್ಲಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ನೋಡಿ ಹೇಳ್ತಾನೆ, ಗುರುವೇ ಚತುರ್ಥಗೋ ಯದಾ ಸ್ವಸ್ಥಾನೇವ ಸುಬಲೋ ಭವೇತ್ ತದಾ ಗೃಹಾಭುವೋ ಲಾಭ ಧನುರ್ಜಾತಸ್ಯ ನಿಶ್ಚಿತ. ಅಂದ್ರೆ ಚತುರ್ಥದಲ್ಲಿ ಅಥವಾ ಸ್ವಕ್ಷೇತ್ರದಲ್ಲಿ ಗುರು ಏನಾದ್ರೂ ಇದ್ರೆ ಇವ್ರ ಜಾತಕಕ್ಕೆ, ಅಂದ್ರೆ ಈ ಧನುಸ್ ರಾಶಿಯಲ್ಲಿ ಹುಟ್ಟಿರುವಂತವ್ರಿಗೆ ಅವನು ಗೃಹ ಲಾಭವನ್ನ ಕೊಡ್ತಾನಂತೆ, ಭೂಮಿ ಲಾಭವನ್ನ ಕೊಡ್ತಾನಂತೆ, ಸಂತಾನದ ಅಭಿವೃದ್ಧಿಯನ್ನ ಕೊಡ್ತಾನಂತೆ, ವಂಶದ ಅಭಿವೃದ್ಧಿಯನ್ನ ಕೊಡ್ತಾನಂತೆ, ಆ ಮನೆಗೆ ಹೋದ್ಮೇಲೆ ಧನ ಭಂಡಾರವನ್ನೇ ಕೊಡ್ತಾನಂತೆ, ಸಿಕ್ಕಾಪಟ್ಟೆ ದುಡ್ಡೇ ಕೊಡ್ತಾನಂತೆ. ಅವ್ರ ಜಾತಕದಲ್ಲಿ ಇಷ್ಟೆಲ್ಲ ಗ್ರಹ ಚೆನ್ನಾಗಿದೆ, ಎಷ್ಟಾಗೆಲ್ಲ ಕೊಡ್ತಾನೆ. ಜೊತೆಗೆ ನೋಡಿ ಇವ್ರಿಗೆಲ್ಲ ಧನುಸ್ ರಾಶಿಯವ್ರಿಗೆ 27th ಇಯರ್, 27ನೇ ವರ್ಷ, 30ನೇ ವರ್ಷ, ಅದರ ಜೊತೆಗೆ 34ನೇ ವರ್ಷ, 37, 38, 42, 50 ಮತ್ತು 57ನೇ ವರ್ಷ ಇದೆಯಲ್ಲ, ಇದು ಗೃಹ ನಿರ್ಮಾಣವನ್ನ ಮಾಡ್ಲಿಕ್ಕೆ, ನಿವೇಶನವನ್ನ ಖರೀದಿ ಮಾಡ್ಲಿಕ್ಕೆ ಅತ್ಯಂತ ಶ್ರೇಷ್ಠವಾದ ಯೋಗವಿರುವಂತಹ ವರ್ಷಗಳು. ಅವ್ರಿಗೆ ಈ ಏಜ್ ಅಲ್ಲಿ ಅವರು ಪ್ಲಾನ್ ಮಾಡ್ಕೊಂಡು ಇಲ್ಲಿ ನಾವು ಮಾಡ್ತಾ ಇರೋದು ಈ ವರ್ಷದಲ್ಲಿ ತಗತೀರಾ ಅಂತ ಅಲ್ಲ, ಈ ವರ್ಷಗಳು ನಿಮ್ಗೆ ಯೋಗವನ್ನ ಕೊಡುತ್ತೆ. ಈ ವರ್ಷದಲ್ಲಿ ಪ್ರಯತ್ನ ಮಾಡಿದ್ರೆ ನಿಮ್ಗೆ ಅದು ಫಲವನ್ನ ಕೊಡುತ್ತೆ ಅಂತ. ಈಗ ಎಕ್ಸಾಂಪಲ್ 9th ಬಂದಾಗ 9th ಎಕ್ಸಾಮ್ ಬರೀಬೇಕು, 10th ಬಂದಾಗ 10th ಎಕ್ಸಾಮ್ ಬರೀಬೇಕಲ್ವಾ. ನಾವು 6th ಅಲ್ಲಿ ಇದ್ಕೊಂಡು 10th ಎಕ್ಸಾಮ್ ಬರೀತೀವಿ ಅನ್ನಕ್ಕಾಗಲ್ಲ. ಹಂಗೆ ಈ ವರ್ಷಗಳು ಈ ಧನುಸ್ ರಾಶಿಯವರಿಗೆ ಯೋಗವನ್ನ ಕೊಡುವಂತಹ ದಿನ. ಈ ಟೈಮಲ್ಲಿ ಇವರು ಪ್ರಯತ್ನ ಮಾಡಿದ್ರೆ 100% ಇವರಿಗೆ ಗೃಹ ಯೋಗ, ನಿವೇಶನ ಯೋಗ ಅಂತೂ ಖಂಡಿತವಾಗಿಯೂ ಇರ್ತದೆ. ನೋಡಿ ಇವ್ರಿಗೆ ಧಾರ್ಮಿಕವಾಗಿ ಮನೆಯನ್ನ, ಸಾಮಾನ್ಯವಾಗಿ ಈ ಧನುಸ್ ರಾಶಿಯವರು ಸ್ವಲ್ಪ ವಾಸ್ತುವನ್ನ ನಂಬ್ತಾರೆ. ಗುರು ಚೆನ್ನಾಗಿದ್ರೆ, ಇಲ್ಲಾಂದ್ರೆ ನಂಬಲ್ಲ. ನಾನೇ ದೇವ್ರು, ನಾನ್ ಮಾಡುವಂತ ಕೆಲ್ಸನೇ ದೇವ್ರು, ನಾವು ಒಳ್ಳೆ ಮನ್ಸಿನ ಮನೆ ಕಟ್ಟಿದ್ರೆ ಒಳ್ಳೇದಾಗತ್ತೆ ಅಂತ ಅಂದ್ಬಿಡೋದು. ಕಾನ್ಸೆಪ್ಟ್ ಅರ್ಥ ಆಗ್ತಾ ಇದೆಯಾ? ಹಂಗಾಗಲ್ಲ. ಇಲ್ಲಿ ಏನಾಗತ್ತೆ, ಚತುರ್ಥೇ ಗುರುನಾ ಯುಕ್ತಿ ಸುಖಿ ಧರ್ಮಾತ್ಮಜೋ ನರಹ ವಿದ್ಯಾವಾನ್ ಘನ ಸಂತೋಷಿ ಭೋಗಿ ಸತ್ಪುತ್ರವಾನ್ ಭವೇತ್ ಅಂತ ಹೇಳ್ಬಿಟ್ಟ. ಗುರು ಚೆನ್ನಾಗಿದ್ರೆ ಈ ಧನುಸ್ ರಾಶಿಯವ್ರಿಗೆ ನೋಡಿ, ವ್ಯಕ್ತಿ ಸುಖ ಸಂಪತ್ತನ್ನು ಅನುಭವಿಸ್ತಾನಂತೆ, ಧರ್ಮನಿಷ್ಠರಾಗಿರ್ತಾರಂತೆ ಆ ಕುಟುಂಬದವರು, ಸಂತೋಷ ಭರಿತವಾದ ಜೀವನ, ಸತ್ಪುತ್ರ ಸಂತಾನವನ್ನ ಪಡಿತಾರೆ, ಆಧ್ಯಾತ್ಮ ಭೌತಿಕ ಲಾಭಗಳನ್ನ ಪಡಿತಾರೆ,
ಜೀವನದಲ್ಲಿ ಅತ್ಯಂತ ಲಾಭವನ್ನ ಗಳಿಸ್ತಾರೆ. ಗೃಹವನ್ನ ತುಂಬಾ ಸುಂದರವಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಶುದ್ಧವಾಗಿ, ಧಾರ್ಮಿಕವಾಗಿ ಮನೆಯನ್ನ ಇಟ್ಕೊಳ್ಳುವಂಥದ್ದು ಮತ್ತು ಮನೆಯಲ್ಲಿ ಒಂದಷ್ಟು ಧಾರ್ಮಿಕ ಆಚರಣೆಗಳನ್ನ ಇವರು ಅನುಭವಿಸ್ತಾರೆ, ಮಾಡ್ತಾರೆ. ಅಕಸ್ಮಾತ್ ಗುರು ಕೆಟ್ಟ, ಮುಗಿತು ಕತೆ. ಏನಾಗತ್ತೆ, ಆ ಮನೆಗೆ ಹೋದ್ಮೇಲೆ ದ್ವಂದ್ವ ನಿರ್ಧಾರಗಳು. ಒಬ್ರು ಮಾಡ್ಬೇಕು ಅಂತಾರೆ, ಇನ್ನೊಬ್ರು ಮಾಡ್ಬೇಡ ಅಂತಾರೆ. ಶುರು ಮಾಡಿದ್ಮೇಲೆ ಇದು ಬೇಕಿತ್ತ ಅಂತ ಯೋಚನೆ ಮಾಡ್ತಾರೆ. ಮತ್ತೆ ಆರ್ಥಿಕ ನಷ್ಟಗಳನ್ನ ಅನುಭವಿಸ್ತಾರೆ. ಮತ್ತು ಮನೆಯಲ್ಲಿ ಅನಾರೋಗ್ಯ, BP, ಶುಗರ್ ವೇರಿಯೇಷನ್ಸ್, ಲಂಗ್ಸ್ ಇನ್ಫೆಕ್ಷನ್ಸ್, ಅನೇಕ ತರದ ಸಮಸ್ಯೆಗಳು, ಸಂತಾನಹೀನತೆ, ಹುಟ್ಟಿರುವಂತ ಮಕ್ಕಳು ಅನಾನುಕೂಲ, ವಿದ್ಯಾಭ್ಯಾಸದಲ್ಲಿ ತೊಂದರೆ, ಈ ರೀತಿಯ ಗರ್ವ, ಅಹಂಕಾರ, ನನ್ನ ಹತ್ರ ಇರದೆ ಅನ್ನುವಂಥದ್ದು, ಯಾವುದೋ ಧಾರ್ಮಿಕ ಆಚರಣೆಗಳಿರೋದಿಲ್ಲ, ಮನೆ ಕಟ್ಟಕ್ಕಾಗಲ್ಲ, ನಿವೇಶನ ತಗೊಳಕ್ಕಾಗಲ್ಲ, ದುಡ್ಡು ಕೂಡಿಟ್ಕೊಂಡ್ರು ಮೋಸ ಹೋಗುವಂತ ಸಾಧ್ಯತೆ, ಈ ರೀತಿಯ ಪ್ರಾಬ್ಲಮ್ಗಳನ್ನ ಅವರು ಫೇಸ್ ಮಾಡ್ಬೇಕಾಗ್ತದೆ. ಅವ್ರು ಏನೇ ಇದು ಕೆಲಸ ಮಾಡ್ಬೇಕಾದ್ರು ಒಂದ್ಸಲಿ ಜಾತಕ ಚೆಕ್ ಮಾಡಿಸಿ ಗ್ರಹಗತಿ ಚೆನ್ನಾಗಿದ್ದಾಗ ಜಮೀನ್ ತಗೊಳ್ಳೋದು ಅದು ಇಂಪಾರ್ಟೆಂಟ್ ಅಲ್ವಾ? ಯಾಕಂದ್ರೆ 1,00,000 ಜನ ಧನುಸ್ ರಾಶಿಯಲ್ಲಿ ಹುಟ್ಟಿರ್ತಾರೆ, ಎಲ್ಲರಿಗೂ ಒಂದೇ ತರ ಫಲ ಇರುತ್ತಾ? ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಅವರ ಜಾತಕದಲ್ಲಿರುವಂತ ಗ್ರಹ ಸ್ಥಿತಿಯಿಂದ ಅವರ ಜೀವನದಲ್ಲಿ ಶುಭ ಅಶುಭಗಳು ಪ್ರಾಪ್ತಿಯಾಗುವಂತದ್ದಾಗತ್ತೆ. ಮತ್ತೆ ಇವ್ರಿಗೆ ದಶಾಬಲಗಳು, ಎಕ್ಸ್ಪೆಷಲಿ ಗುರು ದಶೆ, ಬುಧ ದಶೆ ಮತ್ತು ಶುಕ್ರ ದಶೆಯಲ್ಲಿ ಇವರಿಗೆ ಗೃಹ ಯೋಗ. ಗುರು ದೇಶನು ಸಪೋರ್ಟ್ ಮಾಡುತ್ತೆ, ಕುಜ ದೇಶನು ಸಪೋರ್ಟ್ ಮಾಡುತ್ತೆ, ಬುಧ ದೇಶನು ಸಪೋರ್ಟ್ ಮಾಡುತ್ತೆ, ಶುಕ್ರ ದೇಶನು ಸಪೋರ್ಟ್ ಮಾಡುತ್ತೆ. ಅವ್ರ ಜಾತಕದಲ್ಲಿ ದಶೆ ಎಲ್ಲ ಇದ್ದಾಗ ಅವ್ರಿಗೆ ಯೋಗ ಬರುತ್ತೆ. ಆದ್ರೆ ಈ ಶುಕ್ರ ದಶೆಯಲ್ಲಿ ಒಂದೇನಂದ್ರೆ ನಷ್ಟ ಲಾಭ ಎರಡೂ ಇರುತ್ತೆ. ಬುಧ ದಶೆಯಲ್ಲಿ ಬಾಧೆಯಿಂದ ಲಾಭ, ಅಂದ್ರೆ ತುಂಬಾ ಕಷ್ಟ ಪಡ್ಬೇಕು, ಬಟ್ ಅದಾದ್ಮೇಲೆ ಒಳ್ಳೇದಾಗುತ್ತೆ. ಈ ತರ. ಅದಕ್ಕೆ ನಾವ್ ಯಾವಾಗ್ಲೂ ಕೂಡ ಈ ದಶಾಬಲಗಳು ಅಂತ ಏನ್ ಹೇಳ್ತೀವಿ, ಇದು ಬಹಳ ಪ್ರಮುಖವಾದಂತ ಪಾತ್ರವನ್ನ ವಹಿಸುತ್ತೆ. ಮತ್ತೆ ಇವ್ರಿಗೆ ನಾರ್ತ್ ಈಸ್ಟ್ ಕಾರ್ನರ್ ವೆರಿ ಗುಡ್ ಸೈಟ್. ಇವ್ರು ಎಲ್ಲೇ ಹೋದ್ರು ಪೂರ್ವ ಈಶಾನ್ಯ ಸೈಟ್ ಅನ್ನ ಮೊದಲು ತಗೊಳ್ಳಿ. ಪೂರ್ವದ ರಸ್ತೆ, ಉತ್ತರದ ರಸ್ತೆ ಎರಡೂ ಆಗುತ್ತೆ. ನಾರ್ತ್ ಈಸ್ಟ್ ಕಾರ್ನರ್ ತುಂಬಾ ಒಳ್ಳೇದು. ಮತ್ತೆ ಡೋರ್ ಇಡುವಾಗ ಆದಷ್ಟು ನಾರ್ತ್ ಈಸ್ಟ್ ಇಟ್ಕೊಳ್ಳಿ, ಅಂದ್ರೆ ಪೂರ್ವ ಈಶಾನ್ಯದ ಕಡೆನೆ ಈ ಧನುಸ್ ರಾಶಿಯವರು ಡೋರ್ನ ಇಟ್ಕೊಂಡ್ರೆ ಅತ್ಯಂತ ಶುಭದಾಯಕವಾಗಿರುವಂತ ಫಲ ಇವ್ರಿಗೆ ಪ್ರಾಪ್ತಿ. ಈ ದಿಕ್ ನೋಡ್ಕೊಂಡವರು ಆ ರೀತಿ ಸೈಟ್ಗಳು, ಆ ರೀತಿ ಮನೆಗಳನ್ನ ಕಟ್ಟಬಹುದು. ಮತ್ತೆ ಇವರ ವಂಶಸ್ಥರು ಇರ್ತಾರಲ್ಲ, ಇವ್ರಿಗೆ ಯಾವ್ದೋ ಒಂದು ಕುಲದೇವರ ಅನುಗ್ರಹ ಇರ್ತದೆ. ಇವರು ಒಂದಷ್ಟು ಮಠಮಾನ್ಯಗಳಿಗೆ, ಗುರುದೇವತಾ ಕಾರ್ಯಗಳನ್ನ ನಡೆಸುವಂತ ವಂಶಸ್ಥರಾಗಿರ್ತಾರೆ ಅಥವಾ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿರ್ತಾರೆ. ಮತ್ತು ಫಲವತ್ತಾದ ಜಮೀನುಗಳನ್ನ ಅನುಭವಿಸುವಂತ ಯೋಗ ಈ ಜಾತಕರಿಗೆ, ಈ ರಾಶಿಯವರಿಗೆ ಇರುತ್ತೆ. ಇವ್ರಿಗೆ ಆ ರೀತಿ ಜಮೀನ್ ಸಿಗ್ಬಹುದು, ಇಲ್ಲ ಅವರೇ ಗೊತ್ತಿಲ್ದಲೆ ತಗೋಬಹುದು. ಹಳದಿ ಬಣ್ಣದ್ದು, ಅಂದ್ರೆ ಹಳದಿ ಬಣ್ಣದ ಮಣ್ಣಿರುವಂತಹ ಶುದ್ಧವಾದಂತಹ ಭೂಮಿ ಸಿಗುವಂತ ಯೋಗ, ಸುವಾಸನೆ ಉಳ್ಳಂತ ಭೂಮಿಯನ್ನ ಖರೀದಿ ಮಾಡುವಂತ ಯೋಗ ಇರುತ್ತೆ ಗುರು ಚೆನ್ನಾಗಿದ್ರೆ. ಚೆನ್ನಾಗಿಲ್ಲ ಅಂದ್ರೆ ವಂಶದಿಂದ ಬಂದಿರುವಂತ ಆಸ್ತಿಯನ್ನ ಕಳ್ಕೊತಾರೆ, ತಾತ ಮುತ್ತಾತನಿಂದ ಬಂದಿರುವಂತ ಆಸ್ತಿಯನ್ನ ಕಳ್ಕೊತಾರೆ. ಯಾರೋ ಅನ್ನೋನ್ ಪರ್ಸನ್, ಅವ್ರು ಯಾರೋ ಅಂತಾನೆ ಗೊತ್ತಿರಲ್ಲ, ಅವ್ರು ಬಂದ್ಬಿಟ್ಟು ಇವ್ರ ಮೇಲೆ ಕೇಸ್ ಹಾಕ್ತಾರೆ. ಈ ತರ ಪ್ರಾಬ್ಲಮ್ಗಳಲ್ಲಿ ಇವರು ಸಿಕ್ಕಾಕೊಳ್ಳುವಂತ ಸಾಧ್ಯತೆ. ಗುರುಜಿ, ಈಗ ಗ್ರಹಗತಿಗಳು ದಶೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ಬೇಕು? ನೋಡಿ, ಇವರು ಮೊದಲನೇದಾಗಿ ಒಂದು ಗುರುವಿನ ಯಂತ್ರ ತಂದು ಮನೇಲಿ ಇಟ್ಕೋಬೇಕು. ದಕ್ಷಿಣಾಮೂರ್ತಿ ಆರಾಧನೆಯನ್ನ ಮಾಡ್ಬೇಕು. ಅದರ ಜೊತೆಗೆ ಸೇವೆ, ಮನೆ ದೇವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಸೇವೆ ಮಾಡ್ಬೇಕು. ಏನಾದ್ರೂ ಸರಿ, ದೇವಸ್ಥಾನಕ್ಕೆ ಸಹಾಯ ಮಾಡುವಂಥದ್ದು, ದೇವಸ್ಥಾನ ಸ್ವಚ್ಛ ಮಾಡುವಂಥದ್ದು, ದೇವಸ್ಥಾನಕ್ಕೆ ಬೇಕಾಗಿರುವಂತದ್ದು ಅನುಕೂಲವನ್ನ ಮಾಡುವಂಥದ್ದು, ಗುರು ಅವರ ವಂಶ ಗುರುಗಳು ಯಾರಿರ್ತಾರೋ ಅವ್ರನ್ನ ಭೇಟಿ ಮಾಡುವಂಥದ್ದು, ಸೇವೆ ಮಾಡುವಂಥದ್ದು, ಇದರಿಂದ ಕೂಡ ಇವ್ರಿಗೆ ಅನುಕೂಲ ಆಗುತ್ತೆ. ಮತ್ತು ಮನೆ ಹಿರಿಯರು ಇರ್ತಾರಲ್ಲ, ಮನೇಲಿ ಏಜ್ ಆದವರು, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ಕೂಡ ಇವ್ರಿಗೆ ಅನುಕೂಲ ಆಗುತ್ತೆ. ಜೊತೆಗೆ ಗುರುವಾರ ದಿನ ಒಂದೊತ್ತು ಉಪವಾಸ ಮಾಡುವಂಥದ್ದು ಮತ್ತು ವೃದ್ಧರಿಗೆ ಹಣ್ಣು ಮತ್ತೆ ಭೋಜನವನ್ನ ಕೊಡುವಂಥದ್ದು, ಇದು ಅತ್ಯಂತ ಶುಭದಾಯಕವಾಗಿರುವಂತ ಫಲವನ್ನ ಕೊಡುತ್ತೆ. ಜೊತೆಗೆ ಗುರುವಾರದ ದಿನ ಕಡ್ಲೆಕಾಳು, ಆ ಕಡ್ಲೆಕಾಳನ್ನ ನೆನೆಸ್ಬಿಟ್ಟು, ಅಂದ್ರೆ ಬುಧವಾರ ನೈಟ್ ನೆನೆಸ್ಬಿಟ್ಟು ಗುರುವಾರ ಬೆಳಿಗ್ಗೆ ಅದನ್ನ ಹಸು ಕೊಡುವಂಥದ್ದು, ಗೋ ಸೇವೆ ಮಾಡುವಂಥದ್ದು, ಇದು ಅತ್ಯಂತ ಶುಭದಾಯಕವಾಗಿರುವಂಥದ್ದು. ಮತ್ತೆ ಮನೆಯಲ್ಲಿ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಸ್ವಲ್ಪ ಪೂಜೆ ಪುನಸ್ಕಾರ ಇದನ್ನ ಮಾಡ್ಕೊಳ್ಳುವಂಥದ್ದು. ಮತ್ತೆ ಈ ಗುರುವಾರದ ದಿನ ಸ್ವಲ್ಪ ಸ್ನಾನದ ನೀರಲ್ಲಿ ಸ್ವಲ್ಪ ನೀರನ್ನ ಬೆರೆಸ್ಬಿಟ್ಟು, ಅಂದ್ರೆ ನೀರಿಗೆ ಸ್ವಲ್ಪ ಅರಿಶಿಣವನ್ನ ಬೆರೆಸಿ ಸ್ನಾನವನ್ನ ಮಾಡುವಂಥದ್ದು, ಇದೆಲ್ಲ ಕೂಡ ಅವ್ರಿಗೆ ಅತ್ಯಂತ ಶುಭ ಫಲವನ್ನ ನೀಡುವಂಥದ್ದು ಇರ್ತದೆ. ಅದಕ್ಕೆ ಧಾರ್ಮಿಕ ಆಚರಣೆಗಳನ್ನ ಯಾರು ಚೆನ್ನಾಗಿ ಇಟ್ಕೋತಾರೋ ಅವ್ರಿಗೆ ಅತ್ಯಂತ ಶುಭ ಫಲಗಳು ಈ ಧನುಸ್ ರಾಶಿಯವರಿಗೆ ಸಿಗುತ್ತೆ. ಅದರಿಂದ ಗುರುಗಳ ಸೇವೆ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು.
ಅದಕ್ಕೆ ಯಾವಾಗ್ಲೂ ಕೂಡ ಈ ಧನುಸ್ ರಾಶಿಯಲ್ಲಿ ಜನನಾಗಿರುವಂತವ್ರು ಬ್ಲೈಂಡ್ ಆಗಿ ಏನು ಮಾಡಬೇಡಿ. ಒಂದು ರೈಟ್ ಡಿಸಿಷನ್ಸ್ ಗಳನ್ನ ಸರಿಯಾದ ಸಮಯದಲ್ಲಿ ತಗೊಂಡು ನಾವ್ ಹೇಳಿರುವಂತ ಏಜ್ ಗಳಲ್ಲಿ ಪ್ರಯತ್ನ ಮಾಡುವಂತದ್ದು. ಮತ್ತು ಒಂದ್ ಸರಿ ನೀವು ನಿಮ್ಮ ಜಾತಕದಲ್ಲಿ ಗುರು ಎಲ್ಲಿದ್ದಾನೆ, ಅವ್ನ ಪೊಸಿಷನ್ ಏನು, ಅವ್ನ್ ಚೆನ್ನಾಗಿದ್ದಾನೆ ಅಂದ್ರೆ ಏನೋ ಅವಶ್ಯಕತೆ ಏನ್ ಮಾಡಿದ್ರು ಒಳ್ಳೇದಾಗುತ್ತೆ ಹೋಗಪ್ಪ. ಅವ್ನ್ ಚೆನ್ನಾಗಿಲ್ಲ ಅಂದಾಗ ಒಂದಷ್ಟು ಪರಿಹಾರಗಳು ಕ್ರಮಗಳು ತಗೋಬೇಕು. ಸಾಮಾನ್ಯವಾಗಿ ಈ ಧನುಸ್ ರಾಶಿಯವ್ರಿಗೆ ಈಶಾನ್ಯ ದಿಕ್ ಲೋಪದೋಷ ಬರುತ್ತೆ, ನಾರ್ತ್ ಈಸ್ಟ್ ಅಲ್ಲಿ ಲೋಪದೋಷಗಳು ಬರುತ್ತೆ, ಆಯ್ತಾ. ಅಥವಾ ಸೈಟ್ ಏನೋ ಪ್ರಾಬ್ಲಮ್ ಇರುತ್ತೆ, ಅಲ್ಲೇನೋ ಮಾಡಬಾರ್ದು ಮಾಡಿರ್ತಾರೆ, ಇನ್ನೊಂದೇನೋ ಸ್ಟೇರ್ ಕೇಸ್ ಕೊಟ್ಬಿಟ್ಟಿರ್ತಾರೆ, ಟಾಯ್ಲೆಟ್ ಕೊಟ್ಬಿಟ್ಟಿರ್ತಾರೆ, ಲಿಫ್ಟ್ ಕೊಟ್ಟು ಏನೋ ಒಂದ್ ಮಾಡ್ಬಿಟ್ಟಿರ್ತಾರೆ. ಇವ್ರು ಬೇಡ ಅಂದ್ರೂ ಹೋಗ್ಬಿಟ್ಟು ಅಲ್ಲಿ ಈಶಾನ್ಯ ದೋಷ ಇರುವಂತ ಗೃಹಗಳಲ್ಲಿ ಸಿಕ್ಕಾಕುತ್ತಾರೆ. ಅದಕ್ಕೋಸ್ಕರ ನೀವು ಗೃಹ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಜಾತಕಗಳನ್ನ ತೋರಿಸಿ ನೀವು ಮಾಡ್ಕೊಳ್ಳೋದ್ರಿಂದ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ, ಈ ಸಂಚಿಕೆಯಲ್ಲಿ ನಾವು ನಮ್ಮ ವೀಕ್ಷಕರಿಗೆ ಧನುಸ್ ರಾಶಿಯವರಿಗೆ ಯಾವ ವಯಸ್ಸಲ್ಲಿ ಗೃಹ ನಿರ್ಮಾಣ ಯೋಗ ಇದೆ, ಅವ್ರಿಗೆ ಯಾವ ದಿಕ್ಕು ಶುಭ, ಯಾವ ದಶಾಭುಕ್ತಿಯಲ್ಲಿ ಅವರ ಅನುಕೂಲ ಆಗುತ್ತೆ, ಎಲ್ಲ ವಿಷಯಗಳನ್ನ ನಾವು ತಿಳಿಸ್ಕೊಟ್ಟಿದೀವಿ. ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು, ವಾಸ್ತು ಬಗ್ಗೆ ತಿಳ್ಕೊಬೇಕು, ಪ್ಲಾನ್ ಕರೆಕ್ಷನ್ ಮಾಡಬೇಕು ಅಂದ್ರೆ ಖಂಡಿತ ನಮ್ಮನ್ನು ಭೇಟಿ ಮಾಡಿ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.